ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡ್ಕೋಣೆ. ಈ ಒಂದು ಘಟನೆ ರಷ್ಯಾದಲ್ಲಿ 1997ರಲ್ಲಿ ನಡೆದಿರುತ್ತೆ. ಒಬ್ಬ ಮನುಷ್ಯ, ಆತ ಕಾಂಗರೂ ಮೀಟ್, ಕಾಂಗರುವಿನ ಮಾಂಸ ಎಂದು ಅಲ್ಲಿನ ಸುತ್ತಮುತ್ತ ಜನರಿಗೆ ಇದನ್ನು ಮಾರ್ತಾ ಇರ್ತಾನೆ. ಅಲ್ಲದೆ ತನ್ನ ರಿಲೇಟಿವ್ಸ್, ಸಂಬಂಧಿಕರೆಲ್ಲರಿಗೂ ಕೂಡ ಅದನ್ನು ಅಡುಗೆ ಮಾಡಿ ಬಡಿಸ್ತಾನೆ. ವಿಷಯ ಏನಪ್ಪ ಅಂದರೆ, ಆ ಕಾಂಗರೂ ಮೀಟ್ ಎನ್ನುವುದು ಕಾಂಗರೂ ಮಾಂಸ ಅಲ್ಲ, ಅದೊಂದು ಮನುಷ್ಯನ ಮಾಂಸಗಳು. ಮನುಷ್ಯನ ದೇಹದ ಭಾಗಗಳನ್ನು ಆತ ಅಲ್ಲಿನ ಸುತ್ತಮುತ್ತ ಜನರಿಗೆ ಮಾರ್ತಾ ಇದ್ದ. ಅಲ್ಲದೆ ತನ್ನ ಫ್ಯಾಮಿಲಿಸಿಗೆ ಕೂಡ ಅದನ್ನು ಅಡುಗೆ ಮಾಡಿ ಬಡಿಸಿದ್ದಾನೆ. ಹೌದು, ಇದರ ಹಿಂದಿನ ಕಥೆ ಏನಪ್ಪ ಅಂದರೆ, ಆತನ ಹೆಸರು ನಿಕೋಲಿವಿಯಾ ಎನ್ನುವವನು ರಷ್ಯಾದಲ್ಲಿ ವಾಸವಿರ್ತಾನೆ. ಹಾಗೂ ಇದು ನಡೆದಿರುವಂಥದ್ದು 1997ರಲ್ಲಿ. ಆತ ತನ್ನ ಫ್ರೆಂಡ್ಸನ್ನು ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾನೆ. ಆ ಒಂದು ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಡ್ರಿಂಕ್ಸನ್ನು ಮಾಡಿರ್ತಾರೆ. ಮಾತಿಗೆ ಮಾತು ಬೆಳೆದು ಅವರ ನಡುವೆ ಜಗಳ ಆಗುತ್ತೆ. ಈ ಒಂದು ಜಗಳ ಅತಿರೇಕಕ್ಕೆ ಹೋಗಿ ಅವನು ತನ್ನ ಇಬ್ಬರು ಫ್ರೆಂಡ್ಸನ್ನು ಸಾಯಿಸ್ತಾನೆ. ಅಲ್ಲಿಗೆ ಈತ ಸುಮ್ಮನೆ ಇರೋದಿಲ್ಲ. ಆ ಇಬ್ಬರು ಫ್ರೆಂಡ್ಸನ್ನು ಪ್ರತಿಯೊಂದು ಅಂಗವನ್ನು ಕಟ್ ಮಾಡಿ ಅದನ್ನು ಫ್ರೀಝರಲ್ಲಿ ಇಟ್ಟಿರ್ತಾನೆ. ಆ ಮಾಂಸವನ್ನು ಫ್ರೀಝ್ ಮಾಡಿ ಸುತ್ತಮುತ್ತ ಜನರಿಗೆ ಆ ಒಂದು ಮಾಂಸವನ್ನು ಕಟ್ ಮಾಡಿ ಅದನ್ನು ಕಾಂಗರೂ ಮೀಟ್ ಅಂತ ಹೇಳಿ ಮಾರ್ತಾನಂತೆ. ಅದಾದ ನಂತರ ತನ್ನ ಸಂಬಂಧಿಕರ ಮನೆಗೂ ಕೂಡ ಈತ ಅದನ್ನು ಕುಕ್ ಮಾಡಿ ತಗೊಂಡೋಗಿ ಬಡಿಸಿರ್ತಾನೆ. ಆದರೆ ಅಲ್ಲಿ ತಿಂತಾ ಇರುವಂತಹ ಅಷ್ಟು ಜನರಲ್ಲಿ ಒಬ್ಬಳು ಮಹಿಳೆಗೆ ಮಾತ್ರ ಈ ಒಂದು ಮಾಂಸದ ಬಗ್ಗೆ ಒಂದು ಅನುಮಾನ ಬರುತ್ತೆ. ಅದಾದ ನಂತರ ಸ್ವಲ್ಪ ಸಮಯ ಆದ ನಂತರ ಅವರಿಗೆ ಈತನ ಒಂದು ವರ್ತನೆ, ಈತನ ಒಂದು ಹೆದರುವಿಕೆಯ ಒಂದು ವರ್ತನೆಗಳು, ವಿಚಿತ್ರವಾದ ವರ್ತನೆಯಿಂದ ಅವರಿಗೆ ಏನೋ ಡೌಟ್ ಬರುತ್ತೆ. ಸೊ ಅದಾದ ನಂತರ ಆತನ ಮೇಲೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗುತ್ತೆ. ಅಲ್ಲಿಗೆ ಬಂದ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲವನ್ನು ನೋಡಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಆತ ತನ್ನ ಫ್ರೆಂಡ್ಸನ್ನೇ ಸಾಯಿಸಿ ಅವರ ಮಾಂಸವನ್ನೇ ಮಾರಿದ್ದಾನೆ, ಜೊತೆಗೆ ತನ್ನ ಸಂಬಂಧಿಕರಿಗೂ ಕೂಡ ಅದನ್ನು ಬಡಿಸಿದ್ದಾನೆ ಅಂತ. ನಿಜಕ್ಕೂ ಈತ ಮನುಷ್ಯನೇ ಅಲ್ಲ, ಸೀರಿಯಸ್ ಆಗಿ ಇವನು ಮನುಷ್ಯನೇ ಅಲ್ಲ. ಈ ಥರ ಒಂದು ವಿಕೃತ ಕೃತ್ಯವನ್ನು ಎಸಗಿದ್ದಾನೆ ಆತ. ಅದಾದ ನಂತರ ಈತನಿಗೆ ಇಮಿಡಿಯೇಟ್ ಮರಣದಂಡನೆ ಶಿಕ್ಷೆ ಕೂಡ ವಿಧಿಸ್ತಾರೆ. ಆದರೆ ರಷ್ಯಾ ಗೌರ್ಮೆಂಟ್ ಈ ಮರಣದಂಡನೆ ಬೇಡ, ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ. ಸ್ವಲ್ಪ ಸಮಯದ ನಂತರ ಈತನಿಗೆ ತನ್ನ ತಪ್ಪಿನ ಅರಿವಾಗುತ್ತಂತೆ. ತುಂಬ ಅಲ್ಲಿ ಮನವಿ ಕೂಡ ಮಾಡ್ಕೊತಾನಂತೆ, ನಾನು ಮಾಡಿದ್ದು ತಪ್ಪು, ನನಗೆ ಒಂದೇ ಸತಿ ನನ್ನನ್ನು ನೇಣಿಗೆ ಹಾಕಿಬಿಡಿ, ನನಗೆ ಜೀವಾವಧಿ ಶಿಕ್ಷೆ ಬೇಡ, ನನಗೆ ನರಳಕ್ಕೆ ಆಗ್ತಾ ಇಲ್ಲ ಎನ್ನುವುದಾಗಿ ಆತನ ಒಂದು ಕಷ್ಟನ ಹೇಳ್ಕೊತಾನಂತೆ. ಸೊ ಅದೇನೇ ಆದರೂ ಇವತ್ತಿಗೂ ಕೂಡ ಆತ ಜೈಲಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ ಇದ್ದಾನೆ. ಇಂತಹ ಜನರು, ಇಂತಹ ಒಂದು ಮನಸ್ಥಿತಿ ಇರುವಂತಹ ಫ್ರೆಂಡ್ಸ್ಗಳನ್ನು ದಯವಿಟ್ಟು ಅವ್ರನ್ನ ದೂರನೇ ಇಟ್ಬಿಡಿ, ಅವರಿಂದ ದೂರನೇ ಇರಿ. ಯಾವಾಗ ಯಾರು ಹೇಗೆ ರಾಕ್ಷಸರಾಗ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಅವರ ಮೈಂಡ್ ಸೆಟ್ ಇವತ್ತಿನ ದಿನದಲ್ಲಿ ಇದು ನಡೆದಿರೋದು 1997ರಲ್ಲಿ. ಆದರೆ ಇವತ್ತಿನ ದಿನದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಅನೇಕ ದುರಂತಗಳು, ಅನೇಕ ಕ್ರೈಮ್, ಮರ್ಡರ್ಸ್ ಸಿಕ್ಕಾಪಟ್ಟೆ ನಡೀತಾ ಇದೆ. ಈ ಟೈಮಲ್ಲಿ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ನಡೆದ್ರೂ ಅದಕ್ಕೆ ಆಶ್ಚರ್ಯವೇ ಇಲ್ಲ. ದಯವಿಟ್ಟು ನಿಮ್ಮ ನಂಬಿಕಸ್ಥ ಫ್ರೆಂಡ್ಸ್ ಜೊತೆನೇ ಇರಿ. ದಯವಿಟ್ಟು ನೀವು ನಿಮ್ಮನ್ನು ಹುಷಾರಾಗಿ ಕಾಪಾಡ್ಕೊಳ್ಳಿ. ನಿಮಗೋಸ್ಕರ ಮನೆಯಲ್ಲಿ ಅಪ್ಪ ಅಮ್ಮ, ಅಕ್ಕ ತಮ್ಮ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಸೊ ಏನೇ ಡ್ರಿಂಕ್ಸ್ ಪಾರ್ಟಿ ಯಾವುದೇ ಇದ್ರೂ ಅದು ನಿಮ್ಮ ಲಿಮಿಟಲ್ಲೇ ನಡೀಲಿ ಅಂತ ಹೇಳ್ತಾ ಈ ಒಂದು ಭಯಾನಕ ವಿಕೃತ ಸ್ಟೋರಿನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಒಂದಿಗೆ. ನಿಮ್ಮ ಯುವ ಪಡ್ಕೊಳ್ಳೋ. ಥ್ಯಾಂಕ್ ಯು.